ಹಾಯ್ ನಮಸ್ತೆ ಎಲ್ಲರಿಗೂ. ಬೆಂಡೆಕಾಯಿ ಪಲ್ಯ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಬೇಕಾಗಿರುವ ಸಾಮಗ್ರಿಗಳು: ಈರುಳ್ಳಿ, ಟೊಮೊಟೊ, ತುರಿದಿರೋ ಅಂಥ ತೆಂಗಿನಕಾಯಿ, ಅಚ್ಚ ಖಾರದ ಪುಡಿ, ಜೀರಿಗೆ, ಸಾಸಿವೆ, ಕರಿಬೇವು, ಧನಿಯಾ ಪುಡಿ, ಅರಿಶಿಣ ಪುಡಿ, ಕೊತ್ತಂಬರಿ ಸೊಪ್ಪು. ಚೆನ್ನಾಗಿ ಫ್ರೈ ಆಗಬೇಕಿದು. ಬೆಂಡೆಕಾಯಲ್ಲಿರೋ ಲೋಳೆ ಈ ಥರ ಎಲ್ಲ ಲೋಳೆ ಎಲ್ಲ ಹೋಗಬೇಕು, ಅಲ್ಲಿ ತನಕ ಫ್ರೈ ಮಾಡ್ಕೊಬೇಕು. ಅಲ್ಲಿ ತನಕ ಬಂದು ನಾವು ಬಾಣಲಿ ಇಟ್ಕೊಳ್ಳೋಣ. ಬಾಣಲಿ ಇಟ್ಕೊಂಡು ಬಾಣಲಿಗೆ ಒಂಚೂರು ಎಣ್ಣೆ, ಒಂದು 3 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಅದೊಂಚೂರು ಕಾಯಿಲಿ. ನಾವು ರೆಡಿ ಮಾಡಿ ಇಟ್ಕೊಂಡಿರುವಂಥ ಸಾಸಿವೆ ಸ್ವಲ್ಪ ಹಾಕಿ, ಸಾಸಿವೆ ಸಿಡಿಬೇಕು ಚಟಪಟ ಅಂತ, ಇಲ್ಲಾಂದ್ರೆ ಹೊಟ್ಟೆನೂ ಬರುತ್ತೆ. ಇದು ಬೆಂಡೆಕಾಯಿ ತುಂಬ ಲೋಳೆ ಇರುತ್ತಲ್ಲ, ಆವಾಗ ಒಂದು ಸ್ವಲ್ಪ ಹುಣಸೆಹಣ್ಣು ಹಾಕೊಂಡ್ರೆ ಲೋಳೆ ಕಮ್ಮಿ ಆಗತ್ತೆ. ಹುಣಸೆಹಣ್ಣು ಹಾಕೊಂಡು ಫ್ರೈ ಮಾಡಿಕೊಂಡ್ರೆ. ಇವಾಗ ಸಿಡಿತಾ ಇದೆ. ಜೀರಿಗೆ ಹಾಕೊಂಡೆ, ಕರಿಬೇವು ಹಾಕೊಬೇಕು. ನೋಡಿ ಚಟಪಟ ಸಿಡಿಯುತ್ತವಾಗ. ಅದಾದಮೇಲೆ ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಆಗಬೇಕು. ಈರುಳ್ಳಿ ಸ್ವಲ್ಪ ಉಪ್ಪು ಹಾಕೊಂಡ್ರೆ ಬೇಗ ಫ್ರೈ ಆಗುತ್ತೆ. ಒಂಚೂರು ಈರುಳ್ಳಿಗೆ ಫ್ರೈ ಆಗೋಕ್ಕೋಸ್ಕರ ಹಾಕೊಬೇಕು. ಈರುಳ್ಳಿ ಫ್ರೈ ಮಾಡ್ಕೊಂಡು ಚೆನ್ನಾಗಿ ಈರುಳ್ಳಿ ಫ್ರೈ ಆಗಲಿ. ಇದೊಂದು ಸ್ವಲ್ಪ ಫ್ರೈ ಆಗಿದೆ ಚೆನ್ನಾಗೆ. ಇದು ಹಾಕೊಳ್ಳಿ, ಟೊಮೊಟೊ ಹಾಕೊಳ್ಳ್ರಿ. ಟೊಮೊಟೊ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಮೆತ್ತಗಾಗಂಗೆ. ನೋಡಿ ಬೆಂಡೆಕಾಯಿ ಕೂಡ ಫ್ರೈ ಆಗ್ತಾ ಇದೆ ಚೆನ್ನಾಗೆ. ಹಂಚ್ಮೇಲೆ ಇಟ್ಕೊಂಡು ಎಣ್ಣೆ ಹಾಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಂಡ್ಬಿಟ್ರೆ ಬೆಂಡೆಕಾಯಿ ತುಂಬ ಚೆನ್ನಾಗಾಗತ್ತೆ, ಟೇಸ್ಟಾಗಿರುತ್ತೆ ಪಲ್ಯ. ಬಂದು ಲೋಳೆ ಇದೆ, ಎಲ್ಲ ಹೋಗ್ಬೇಕು. ಲೋಳೆ ಎಲ್ಲ ಚೆನ್ನಾಗಿರಲ್ಲ ಪಲ್ಯ ತಿನ್ನಬೇಕಾದ್ರೆ. ಲೋಳೆ ಥರ ಹಿಂಗೆ ಎದ್ದರೆ ಒಂಥರ ಚೆನ್ನಾಗಿರಲ್ಲ, ಹಂಗಾಗಿ ಚೆನ್ನಾಗಿ ಫ್ರೈ ಮಾಡಬೇಕು. ಹಂಗೆ ಸ್ವಲ್ಪ ಅರಿಶಿನ ಪುಡಿ ಇತ್ತಲ್ಲ, ಅದು ಹಾಕೊತಾ ಇದ್ದೀನಿ. ಫ್ರೈ ಆಗೋಣ. ನೋಡಿ ಚೆನ್ನಾಗಿ ಫ್ರೈ ಆಗಿದೆ ಇದು. ಇದನ್ನು ತೆಗ್ದ್ಬಿಟ್ಟು ಇದಕ್ಕೆ ಹಾಕಿ. ಬಿಸಿ ಇರತ್ತೆ, ಹುಷಾರಾಗಿ ಇಟ್ಕೊಂಡು ಹಾಕಿ. ನನಗೂ ಕೈ ಸುಡ್ತಾ ಇದೆ. ಈ ಥರ ಹಾಕ್ಕೊಂಡು ಆಮೇಲೆ ಇದು ಖಾರದ ಪುಡಿ ಮತ್ತು ಧನಿಯಾ ಪುಡಿ ಇಟ್ಕೊಂಡಿದ್ದಲ್ಲ ಅದನ್ನು ಹಾಕ್ಕೊಳ್ಳಿ. ನೋಡಿ ಒಂಚೂರು ಲೋಳೆ ಬರ್ತಾ ಇಲ್ಲ. ನೋಡಿ ಎಷ್ಟು ನೀಟಾಗಿದೆ. ಲೋಳೆ ಬಂದರೆ ತಿನ್ನೋಕ್ಕಾಗಲ್ಲ. ನೀರು ಹಾಕ್ಬಾರ್ದು ಬೆಂಡೆಕಾಯಿ ಪಲ್ಯಕ್ಕೆ. ನೀರು ಹಾಕ್ಬಿಟ್ರೆ ಬೆಂಡೆಕಾಯಿ ಪಲ್ಯ ಹಾಳಾಗ್ಬಿಡುತ್ತೆ.
ಕೊತ್ತಂಬರಿ ಸೊಪ್ಪು ಹಾಕೋಣ, ತೆಂಗಿನಕಾಯಿ ತುರಿನೂ ಹಾಕೋಣ. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಉಪ್ಪು ಹಾಕೊಂಡಿಲ್ಲ, ನಾವು ಮರ್ತೋಗ್ಬಿಟ್ಟಿದ್ದೀವಿ, ಉಪ್ಪು ಹಾಕಬೇಕು. ಖಾರದ ಪುಡಿ ಕಮ್ಮಿ ಆಗಿದೆ ಅನ್ನಿಸ್ತಾ ಇದೆ, ಖಾರದ ಪುಡಿನೂ ಹಾಕೊಂಡು. ಉಪ್ಪು ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ, ರುಚಿಗೆ ತಕ್ಕಷ್ಟು. ಖಾರದ ಪುಡಿ ಸ್ವಲ್ಪ ಕಮ್ಮಿ ಆಗಿದೆ ಅನ್ಸುತ್ತೆ, ಒಂಚೂರು ನಾನು ಖಾರದ ಪುಡಿ ಹಾಕ್ತೀನಿ. ಹಾಕ್ತೆ, ಸಾಕು ಇಷ್ಟು ಆಯಿತು. ನೀರು ಬೇಕಾದರೆ ಹಾಕೊಳ್ರಿ, ನಾವು ಡ್ರೈ ಥರ ತಿಂತೀವಿ, ಈ ಥರನೇ ಚೆನ್ನಾಗಿರುತ್ತೆ. ಆಯಿತು, ಒಂಚೂರು ಬಿಟ್ಬಿಡ್ಬೇಕು ಬೇಯತ್ತದು, ಒಂಚೂರು ನೀರು ಹಾಕೊಂಡಿದ್ರೆ ಬೇಯಬೇಕಲ್ಲ, ಅದಕ್ಕೆ ಒಂಚೂರು ಹಾಕ್ಬಿಟ್ಟು ಈ ಥರ ಸಿಂಸಿ ಮುಚ್ಚಿಕ್ಬೇಕು. ಮುಚ್ಚಿ ಒಂದು 5 ಮಿನಿಟ್ಸ್ ಇರಬೇಕು.